ನಮಸ್ತೆ ಸ್ನೇಹಿತರೆ, ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ಹಸು ಕರು ಹಾಕಿತ್ತು. ನನಗೆ ಗಿಣ್ಣು ಅಂತಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನನ್ನ ತಮ್ಮನೆಂತಿ ಫೋನ್ ಮಾಡಿದ್ಲು, ಅಕ್ಕ ಹಸು ಕರು ಹಾಕಿದೆ, ಗಿಣ್ಣಲ್ಲಿ ಕೊಟ್ಟು ಕಳಿಸ್ತೀನಿ, ಬಾಲಾಜಿನ ಕಳಿಸಿ ಅಂತ ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನನ್ನ ಮಗನ ಕಳಿಸ್ದೆ. ನನ್ನ ಮಗ ಹೋಗಿ ತಗೊಬಂದ. ನಾವು ತಂದಿದ್ದ ದಿವಸನೇ ನಾವು ಗಿಣ್ಣ ನಾವು ಮಾಡೋದಿಲ್ಲ, ಒಂದ್ ದಿವಸ ಇಲ್ಲ 2 ದಿವಸ ನಾವು ಅದಕ್ಕೆ ಬೆಲ್ಲ ಹಾಕಿ ಇಟ್ಬಿಡ್ತೀವಿ. ಹಾಗೆ ಹಸಿ ಅಲೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ. ಫ್ರಿಜ್ಜಲ್ಲೂ ಇಡಬಾರ್ದು, ಈಚೆಗಡೆನೆ ಇಡಬೇಕು. ಬೆಲ್ಲ ಹಾಕಿ ಇಟ್ಬಿಡ್ತೀವಿ. ಸ್ವಲ್ಪ ಹುಳಿ ಬಂದಾಗ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಮಾಡಿ ನೋಡಿ. ಕಳ್ಳೆ ಹಸಿಟ್ಟಲ್ಲಿ ಒಂಥರ ಸ್ವೀಟ್ ಮಾಡ್ತಾರೆ, ಅದನ್ನ ಮಾತ್ರ ತಂದಿದ್ದ ದಿವಸನೇ ಮಾಡ್ಬಿಡ್ಬೇಕು. ನೀವು ಗಿಣ್ ಮಾಡೋ ಆಗಿದ್ರೆ ಈ ತರ ಫ್ರಿಜ್ಜಲ್ಲಿ ಇಡದೆ ಆಚೆ ಇಟ್ಟು ಬೆಲ್ಲ ಹಾಕಿ ಇಟ್ಬಿಟ್ಟು ಮಾಡೋದ್ರಿಂದ ತುಂಬಾನೇ ಒಳ್ಳೇದು, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾವು ಅವಲಕ್ಕಿ ಹಾಕಿ ಮಾಡ್ತೀವಿ, ಒಬ್ಬೊಬ್ರು ಅನ್ನ ಹಾಕಿ ಅಕ್ಕಿ ಹಾಕಿ ಮಾಡ್ತಾರೆ. ನಾವು ಅವಲಕ್ಕಿನೇ ನಮ್ಮ ತಾಯಿ ಹೇಳ್ಕೊಟ್ಟಿರೋ ರೆಸಿಪಿ ಇದು. ನನಗೆ ಚಿಕ್ಕ ವಯಸ್ಸಿಂದ ಗಿಣ್ಣು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಗಳು ಅವಲಕ್ಕಿ, ಗಸಗಸೆ, ಯಾಲಕ್ಕಿ ಕಾಯಿ ಮತ್ತೆ ಬೆಲ್ಲ ನಾನು ಮೊದಲೇ ಹಾಕಿಕ್ಕಿರ್ತೀನಿ. ಗಸಗಸೆ ಹಾಲನ್ನ ಚೆನ್ನಾಗಿ ಕೆಂಪಾಳ ಒಲೆ ಮೇಲೆ ಕಾಯೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ಕಾಯ್ದು ಗೆಡ್ಡೆ ಎಲ್ಲ ಹೊಡೆದು ಕೆನೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಗಸಗಸೆ, ಯಾಲಕ್ಕಿ ಕಾಯಿ ಹುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡಿ ಹಾಕ್ಬೇಕು. ಆಮೇಲೆ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಸಿಪ್ಪೆ ಎಲ್ಲ ತೆಗ್ದು ಮಿಕ್ಸಿಲಿ ಸುಮ್ಮನೆ ದಪ್ಪ ತರ್ತರಿ ಇರಬೇಕು. ಫುಲ್ಲು ನೈಸ್ ಮಾಡಿದ್ರೆ ಬಾಯಿಗೆ ಸಿಗೋದಿಲ್ಲ. ತಿನ್ನಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ, ತಿನ್ನಕ್ ಸಿಗುತ್ತೆ. ಕಡಲೆ ಬೀಜ ಎಲ್ಲ ಫಸ್ಟು ಗಸಗಸೆ ಯಾಲಕ್ಕಿ ಕಾಯಿ ಹಾಕಿ ಒಂದ್ 2 ನಿಮಿಷ ಬಿಡಬೇಕು. ಆಮೇಲೆ ಕಡಲೆ ಬೀಜ ಹಾಕ್ಬೇಕು. ಅದ್ರಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಮೇಲೆ ಅವಲಕ್ಕಿನ ತೊಳ್ದು ಎತ್ತಿಟ್ಕೊಂಡಿರ್ತೀವಲ್ಲ, ಆಮೇಲೆ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಎತ್ತಿಡ್ಬೇಕು. ನೋಡಿ, ಲಾಸ್ಟ್ ಫೈನಲಿ ಈ ತರ ಆಯ್ತು. ಆಮೇಲೆ ಬೇಯ್ತಾ ಸ್ಟವ್ನ ಉರಿ ಸಣ್ಣ ಮಾಡಬೇಕು, ಇಲ್ಲಾಂದ್ರೆ ತಳ ಅಂಟ್ಬಿಡುತ್ತೆ. ನನ್ನ ಮಗಳು ಬಂದ್ಲು ಆಫೀಸಿಂದ, ಬಿಸಿ ಕೊಟ್ಟೆ, ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್.